ಹಾಯ್ ಹಾಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಹಾಗೆ ಎಲ್ರಿಗೂ ಗುಡ್ ಮಾರ್ನಿಂಗ್. ಆ್ಯಂಡ್ ಏನಪ್ಪ ಇವತ್ತು ಸಂಡೇ ಬೇಗ ಎದ್ಬಿಟ್ಟಿದ್ದೀನಿ ಅಂದ್ಕೋತಿದ್ದೀರಾ. ಇವತ್ತು ಏನೋ ಸುಬ್ರಹ್ಮಣ್ಯ ಹುಟ್ಟಿದ ದಿವಸ ಅಂತೆ. ಸೊ ಅದಕ್ಕೆ ನಮ್ಮನೇಲಿ ಇವತ್ತು ಸ್ವಲ್ಪ ಚೆನ್ನಾಗಿ ಪೂಜೆ ಮಾಡಿ ಹಾಗೆ ಉಪವಾಸ ಮಾಡಬೇಕು ಅಂತ ನಮ್ಮ ಹಸ್ಬೆಂಡ್ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಇಬ್ಬರು ಉಪವಾಸ ಮಾಡ್ತಾಯಿದ್ದೀವಿ. ಹಾಗೆ ಇವತ್ತು ತಿಂಡಿ ಏನೂ ಮಾಡಲ್ಲ, ಜಸ್ಟು ಹಾಲು ಏನಾದರೂ ಹಣ್ಣು ಆ ಥರದ್ದು ಬೇಕಾದರೆ ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಆಗಿಲ್ಲ ಅಂದರೆ ಸಪೋಸ್ ಇವತ್ತು ಹೇಗಾದರೂ ಮಾಡಿ ಉಪವಾಸ ಮಾಡಬೇಕು. ಹಾಗೆ ನಾನು ಉಪವಾಸ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೆ, ಬಟ್ ಇವರು ಮಾಡು ತುಂಬ ಒಳ್ಳೆಯದು ಅಂತ ಹೇಳಿ ಅವರು ನಾನು ಮಾಡ್ತೀನಿ ನೀನು ಮಾಡು ಅಂತ ಹೇಳಿ ಕೇಳಿದ್ರು. ಸೊ ಅದಕ್ಕೋಸ್ಕರನಾದರೂ ಮಾಡೋಣ ಅಂತ ಹೇಳಿ ಮಾಡ್ತಿದ್ದೀನಿ. ನೋಡೋಣ ಇವತ್ತು ಉಪವಾಸ ಇರೋಕ್ಕಾಗತ್ತಾ ಇಲ್ವಾ ಅಂತ. ಇತ್ತೀಚೆಗೆ ನನಗೆ ಸ್ವಲ್ಪ ಬೇಗನೆ ಹೊಟ್ಟೆ ಹಸಿವು ಸ್ಟಾರ್ಟ್ ಆಗಿಬಿಡುತ್ತೆ, ಊಟ ತಿಂದೇ ಇರೋಕ್ಕಾಗಲ್ಲ. ನೋಡೋಣ, ಇವತ್ತು ಟ್ರೈ ಮಾಡ್ತೀನಿ. ಸೊ ಇವಾಗ ಪೂಜೆ ಸ್ಟಾರ್ಟ್ ಮಾಡ್ಕೊಳ್ಳೋಕ್ಕೆ ಎಲ್ಲನೂ ಕ್ಲೀನ್ ಮಾಡ್ಕೊಳ್ಳೋಣ ಬನ್ನಿ. ಹಾಗೆ ಇವತ್ತು ಬೇಗನೆ ಎದ್ದು ಸ್ನಾನ ಕೂಡ ಮಾಡಿ ಮನೆಯೆಲ್ಲ ಒರೆಸಿ ನಂತರ ಸ್ವಲ್ಪ ಫಸ್ಟು ರೆಡಿ ಆಗೋಣ ಅಂತ ಬಂದಿದ್ದೀನಿ. ಹಾಗೆ ಇವತ್ತು ನಾನು ನಿಮಗೆ ಸಿಂಪಲ್ ಸ್ಕಿನ್ ಕೇರ್ ಯಾವ ರೀತಿ ನಾನು ಮಾಡ್ಕೊಳ್ತೀನಿ ಅಂತ ತೋರಿಸ್ತಿದ್ದೀನಿ. ಹಾಗೆ ಫಸ್ಟಿಗೆ ನಾನು ಸನ್ಸ್ಕ್ರೀನ್ ಹಾಕ್ಕೊಳ್ತೀನಿ ಪಾಂಡ್ಸ್ದು. ನನಗೆ ಇದು ಇತ್ತೀಚೆಗೆ ತುಂಬಾ ಚೆನ್ನಾಗಿ ಸೆಟ್ ಆಗಿದೆ. ಆಲ್ಮೋಸ್ಟ್ ನಾನು ಒಂದು 9 ಮಂತ್ಸಿಂದನೂ ಸೇಮ್ ಯೂಸ್ ಮಾಡ್ತಿದ್ದೀನಿ. ತುಂಬಾ ಚೆನ್ನಾಗಿದೆ ಸನ್ಸ್ಕ್ರೀನು. ಇದು ನನ್ನ ಆಫೀಸ್ ಹತ್ರನೇ ನಾನು ಪರ್ಚೇಸ್ ಮಾಡೋದು. ಸೊ ಅಲ್ಲಿನೇ ನಂಗೆ ಸಿಕ್ಕಿದ್ದು. ಅದಕ್ಕೂ ಮುಂಚೆ ನನಗೆ ಯಾವ ಸನ್ಸ್ಕ್ರೀನ್ ಹಾಕಿದ್ರೂ ಸೆಟ್ ಆಗ್ತಿರ್ಲಿಲ್ಲ. ಸೊ ಸನ್ಸ್ಕ್ರೀನ್ನ ನೀಟಾಗಿ ಬ್ಲೆಂಡ್ ಮಾಡ್ಕೋಬೇಕಾಗುತ್ತೆ. ಫಸ್ಟ್ ಆಫ್ ಆಲ್ ನೀವೇ ನೋಡ್ತಿರೋದು, ಹಾಕಿದ ತಕ್ಷಣವೇ ಒಂಥರ ಇಮಿಡಿಯೇಟಾಗಿ ಸ್ಕಿನ್ನಲ್ಲಿ ಗ್ಲೋ ಕಾಣಿಸ್ತಿದೆ. ಸೊ ಅದನ್ನು ನೀಟಾಗಿ ಎಲ್ಲ ಕಡೆಗೆ ನೆಕ್ಗೆಲ್ಲನೂ ಕೂಡ ವೈಪ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟು ಬಂದು ನ್ಯಾಚುರಲ್ ಗ್ಲೋದು ಹಿಮಾಲಯದು ಕ್ರೀಮು ರೋಸ್ ಫ್ಲೇವರ್ದು ತೊಗೊಂಡು ಬಂದಿದ್ದೀವಿ. ಸೊ ಇದೂ ಅಷ್ಟೇ. ಇದು ಮುಂಚೆ ನಾನು ಯೂಸ್ ಮಾಡ್ತಿದ್ದೆ ಸ್ಯಾಫ್ರಾನ್ದು ಒಂದು ಫೇರೆವರ್ ಕ್ರೀಮು, ಬಟ್ ಅದು ಅದು ಸಿಗ್ತಾಯಿಲ್ಲ ಇವಾಗ. ಆ ಪ್ರಾಡಕ್ಟ್ ಅಂತೂ ನನಗೆ ತುಂಬಾ ಚೆನ್ನಾಗಿ ಸೂಟ್ ಆಗಿತ್ತು. ಅದಕ್ಕೆ ಇವಾಗ ನೆಕ್ಸ್ಟ್ ಅದು ಕ್ರೀಮ್ ಸಿಕ್ಕಿಲ್ವಲ್ಲ, ಸೊ ಇದಕ್ಕೆ ಈ ಥರ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ನನಗೆ ಯಾವುದೇ ರೀತಿ ಫೌಂಡೇಶನ್ ಆ ಥರದ್ದೆಲ್ಲ ಹಾಕ್ಕೊಂಡ್ರೆ ಮಾತ್ರ ಫೇಸ್ ಇಮಿಡಿಯೇಟ್ ಬ್ಲ್ಯಾಕ್ ಸ್ಟಾರ್ಟ್ ಆಗುತ್ತೆ. ಒಂದು ಸ್ವಲ್ಪನೂ ಕೂಡ ಚೆನ್ನಾಗಿ ಕಾಣಿಸಲ್ಲ ಮೇಕಪ್ ನನಗೆ. ಸೊ ಈ ರೀತಿ ನ್ಯಾಚುರಲ್ಲಾಗಿ ನಾರ್ಮಲ್ ಫೇರ್ ಆ್ಯಂಡ್ ಲವ್ಲಿ ಈ ರೀತಿ ಕ್ರೀಮ್ಸೇ ನನಗೆ ಸೆಟ್ ಆಗೋದು. ಹಾಗೆ ಒಂದು ಮರೂನ್ ಕಲರ್ದು ಲಿಪ್ ಲೈನರ್ ಹಾಕಿ ಲಿಪ್ ಲೈನರ್ ಡ್ರಾ ಮಾಡ್ಕೋತೀನಿ. ಆ್ಯಕ್ಚುಲಿ ನನಗೆ ಲಿಪ್ಸ್ಟಿಕ್ ಬಗ್ಗೆ ಎಲ್ಲ ಅಷ್ಟೊಂದು ಐಡಿಯಾ ಇಲ್ಲ. ಹಾಗೆ ನಾನು ಹಾಕ್ಕೊಂಡ್ರೂ ನೀಟಾಗಿ ಅದನ್ನು ಮೇಂಟೈನ್ ಮಾಡೋಕ್ಕೆ ನನಗೆ ಇವಾಗಲೂ ಗೊತ್ತಿಲ್ಲ. ನನಗೆ ಇವಾಗಲೂ ಅನಿಸುತ್ತೆ, ನಮ್ಮ ಅಣ್ಣ ಮಗಳಿಗೆ ಇವಾಗ ಕೂಡ ಹಾಕಿದ್ರೂ ಅವಳು ಎಷ್ಟು ನೀಟಾಗಿ ಊಟ ಮಾಡ್ತಾಳೆ ಇನ್ನೂ ಆ ಏಜಿಗೆ ಅಂತ ಅನಿಸುತ್ತೆ. ಬಟ್ ನಾನಂತೂ ಲಿಪ್ಸ್ಟಿಕ್ನೆಲ್ಲನೂ ಬೇರೆ ಕಡೆ ಎಲ್ಲ ಸ್ಪ್ರೆಡ್ ಮಾಡ್ಕೊಬಿಡ್ತೀನಿ. ಸೊ ಇದು ಒಂದು ಲಿಪ್ ಲೈನರ್ ತೊಗೊಂಬಂದೆ ಮೊನ್ನೆ ಹೋದಾಗ. ಸೊ ನೀಟಾಗಿ ಲಿಪ್ ಲೈನನ್ನು ಔಟರ್ ಲೈನ್ನ ಡ್ರಾ ಮಾಡಿಕೊಂಡೆ. ಹಾಗೆ ನೆಕ್ಸ್ಟು ಒಂದು ಬ್ರೌನ್ ಶೇಡ್ ಲಿಪ್ಸ್ಟಿಕ್ನ ಡ್ರಾ ಮಾಡ್ಕೊತಿದ್ದೀನಿ. ಸೊ ಇದಿಷ್ಟೇ ನನ್ನ ಮೇಕಪ್ಪು, ಬೇರೆ ಏನೂ ನಾನು ಮೇಕಪ್ ಮಾಡಲ್ಲ. ಸೊ ನೀಟಾಗಿ ಅದೆರಡೂ ಕೂಡ ಬ್ಲೆಂಡ್ ಮಾಡಿಕೊಂಡ್ರೆ ಈ ರೀತಿ ಲುಕ್ ಬರುತ್ತೆ. ಸೊ ಇದಿಷ್ಟು ನನ್ನ ಮೇಕಪ್ ರೊಟೀನ್ ಅಷ್ಟೇ. ಸಿಂಪಲಾಗಿ ನಾನು ಆಫೀಸ್ಗೂ ಇಷ್ಟೇ ರೆಡಿ ಆಗೋದು, ಜಾಸ್ತಿ ಮೇಕಪ್ ಅಂತ ಏನು ಮಾಡಲ್ಲ. ಹಾಕಿದ್ರೆ ಐಲೈನರ್ ಒಂದು ಹಾಕ್ತಿದ್ದೆ, ಇತ್ತೀಚೆಗೆ ಐಲೈನರ್ನೂ ಸ್ಕಿಪ್ ಮಾಡಿಬಿಟ್ಟಿದ್ದೀನಿ, ಐಲೈನರ್ನೂ ಹಾಕ್ಕೋತಿಲ್ಲ. ಸೊ ಇದಿಷ್ಟೇ ನನ್ನ ಮೇಕಪ್ ರೊಟೀನ್ ಅಷ್ಟೇ. ತುಂಬ ಜನ ಮೇಕಪ್ ಎಲ್ಲ ಮಾಡ್ತಾರಲ್ವ, ಸೊ ಅವ್ರ ಥರ ಎಲ್ಲ ನಂಗೆ ಮಾಡೋಕ್ಕೆ ಗೊತ್ತಿಲ್ಲ. ಹಾಗೆ ಇದೊಂದು ಹೊಸ ಲಿಪ್ಸ್ಟಿಕ್ಕು ನಾನು ಮೊನ್ನೆ ಪರ್ಚೇಸ್ ಮಾಡಿದೆ. ನನಗೆ ಲಿಪ್ಸ್ಟಿಕ್ಸ್ಗೆಲ್ಲ ಜಾಸ್ತಿ ಸ್ಪೆಂಡ್ ಮಾಡೋದು ಇಷ್ಟ ಆಗೋಲ್ಲ, ಬಟ್ ಆದರೂ ಒಂದು 100-200 ಒಳಗಡೆನೇ ನಾನು ತೊಗೊಳ್ಳೋದು ಇವತ್ತಿನವರೆಗೂ. ಅದಕ್ಕಿಂತ ಕಾಸ್ಟ್ಲಿ ಲಿಪ್ಸ್ಟಿಕ್ ನಾನು ತೊಗೊಂಡಿಲ್ಲ. ಸಿಲ್ವರ್ ವಾಶ್ ಮಾಡೋಕ್ಕಂತ ಹೇಳಿ ನಾನು ಇದನ್ನು ತರಿಸ್ಕೊಂಡಿದ್ದೀನಿ. ಸೊ ಇದು ಸಿಲ್ವರ್ ಶೈನ್ ಅಂತ ಹೇಳಿ. ಸೊ ಇದು ಪ್ರೈಸ್ ಬಂದು 110 ರುಪೀಸ್ ಇದೆ. ಸೊ ಬಟ್ ನಿಜವಾಗ್ಲೂ ಸೂಪರಾಗಿ ಕ್ಲೀನ್ ಆಗುತ್ತೆ. ನೀವು ಮತ್ತೆ ಇದನ್ನು ರೀಯೂಸ್ ಕೂಡ ಮಾಡ್ಬೋದು. ಹೇಗೆ ಅಂದರೆ ಇವಾಗ ನಾನು ತೋರಿಸ್ಕೊಡ್ತೀನಿ ನಿಮಗೆ. ಬಟ್ ಇದನ್ನು ನಾನು ರೆಗ್ಯುಲರಾಗಿ ಯೂಸ್ ಮಾಡಲ್ಲ. ಇದನ್ನು ಯೂಸ್ ಮಾಡಬೇಕಾದ್ರೆ ನಿಮಗೆ ಏನಾದರೂ ಇಚ್ಚಿಂಗ್ ಅಂತ ಸ್ವಲ್ಪ ಅನ್ನಿಸ್ಬೋದು. ಸೊ ಆವಾಗ ಹಂಗಿರೋರು ಕೂಡ, ಸೆನ್ಸಿಟಿವ್ ಸ್ಕಿನ್ ಇರೋರು ಬೇಕಿದ್ದರೆ ಗ್ಲೌಸ್ ಹಾಕ್ಕೊಂಡು ವಾಶ್ ಮಾಡಿ. ಹಾಗೆ ವಾಶ್ ಮಾಡೋದು ಏನು ಸೇಫ್ ಇರಲ್ಲ ಅಂತ ಅನಿಸುತ್ತೆ. ಆಮೇಲೆ ಸ್ವಲ್ಪ ಹೊತ್ತು ಇಚ್ಚಿಂಗ್ ಬಂದರೂ ಅದು ನಾರ್ಮಲಾಗಿ ಸರಿ ಹೋಗ್ಬಿಡುತ್ತೆ ನನಗೆ. ಸೊ ಬೇರೆಯವ್ರಿಗೆ ಆಗಲ್ಲ ಅಂತ ಅನ್ನೋರು ಗ್ಲೌಸ್ ಹಾಕ್ಕೊಂಡು ಯೂಸ್ ಮಾಡಿ.
ಬಟ್ ನಮ್ಮನೇಲಿ ಗಣೇಶ ಇದೆಯಲ್ಲ ಅದು ಫುಲ್ಲು ಬ್ಲ್ಯಾಕ್ ಕಲರ್ ಆಗಿಬಿಟ್ಟಿದೆ. ಸೊ ಫುಲ್ಲು ಸ್ಟೇನ್ಸ್ ಎಲ್ಲ ಉಳ್ಕೊಂಬಿಟ್ಟಿದೆ. ಸೊ ಅದಕ್ಕೋಸ್ಕರ ಇದನ್ನು ಆರ್ಡ್ರ್ ಮಾಡೋಕ್ಕೆ ಹೇಳಿದ್ದೆ. ಸೊ ಇವಾಗ ಆರ್ಡರ್ ಮಾಡಿದರೆ ಈಗ ಪೂಜೆ ಸಾಮಾನು ತೊಳೆದು ಪೂಜೆ ಸ್ಟಾರ್ಟ್ ಮಾಡ್ಕೋಬೇಕು. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಹಾಗೆ ತುಂಬ ದಿನವೇ ಆಗಿತ್ತು ನಾನು ಪೂಜೆನೇ ಮಾಡಿರಲಿಲ್ಲ. ಸೊ ಇವತ್ತು ಪೂಜೆ ಸಾಮಾನೆಲ್ಲ ತೊಳಿಬೇಕು ಅಂಥೇಳಿ ಲಾಸ್ಟ್ ಟೈಮ್ ಪೀರಿಯಡ್ಸ್ ಆಗಿದ್ದೆ ಅಲ್ವಾ, ಅದರಿಂದ ಸ್ವಲ್ಪ ಪೂಜೆ ಸಾಮಾನೇನು ಮುಟ್ಟಿರಲಿಲ್ಲ, ಪೂಜೆ ಕೂಡ ಮಾಡಿರಲಿಲ್ಲ ನಾನು. ಸೊ ನನಗೆ ಮಾಡಿದ್ರೆ ಕ್ಲೀನಾಗಿ ಎಲ್ಲನೂ ತೆಗೆದು ಮಾಡಬೇಕು. ಫುಲ್ ಮನೆ ಕ್ಲೀನ್ ಮಾಡಿದ್ರೇ ಸಮಾಧಾನ ಆಗುತ್ತೆ, ಇಲ್ಲಾಂದರೆ ಇಷ್ಟನೇ ಆಗೋಲ್ಲ. ಸೊ ಅದಕ್ಕೋಸ್ಕರ ನಾನು ಪೂಜೆನೇ ಮಾಡಿರಲಿಲ್ಲ. ಮೊದಲಿಗೆ ಈ ಲಿಕ್ವಿಡ್ ಏನಿದೆ ಸ್ವಲ್ಪ ಲಿಕ್ವಿಡ್ ಹಾಕ್ಕೊಬಿಟ್ಟು ನೀಟಾಗಿ ದೇವ್ರ ಫೋಟೋ ಹಾಗೆ ದೇವ್ರದ್ದು ಸ್ಟ್ಯಾಂಡೆಲ್ಲ ಏನಿದೆ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತಿದ್ದೀನಿ. ಹಾಗೆ ಸಿಂಪಲ್ಲಾಗಿ ಒಂದು ಚಿಕ್ಕ ರಂಗೋಲಿನ ಕೂಡ ಬಿಡಿಸ್ಕೊಂಡೆ ದೇವ್ರ ಮುಂದೆ. ನನಗೆ ರಂಗೋಲಿ ಬಿಡಿಸೋದಂದರೆ ತುಂಬಾ ಇಷ್ಟ, ಬಟ್ ನಮಗೆ ಆಚೆಗಡೆ ಕಾರಿಡಾರಲ್ಲಿ ಅಷ್ಟೊಂದು ಸ್ಪೇಸ್ ಕೊಟ್ಟಿಲ್ಲ ಅವರು. ಹಾಗೆ ದೇವ್ರ ಪೂಜೆ ಮಾಡೋಕ್ಕೂ ಮುಂಚೆ ಗ್ಯಾಸ್ ಸ್ಟವ್ ಎಲ್ಲ ಕ್ಲೀನ್ ಮಾಡಿಕೊಂಡು ಅದು ಗ್ಯಾಸ್ ಸ್ಟವ್ಗೂ ಕೂಡ ಅರಿಶಿನ ಕುಂಕುಮ ಇಟ್ಬಿಟ್ಟು ಆಚೆಗಡೆ ಬಾಗಿಲಿಗೆ ರಂಗೋಲಿ ಹಾಕೋಣ ಅಂತ ಬಂದೆ. ಬಟ್ ಹೇಳಿದ್ನಲ್ವಾ ತುಂಬಾ ಸ್ಪೇಸ್ ಚಿಕ್ಕದಿರೋದ್ರಿಂದ ಅಲ್ಲಿ ಕೂತ್ಕೊಂಡು ರಂಗೋಲಿ ಹಾಕೋಕ್ಕೂ ಕಷ್ಟ ಆಗ್ತಿರುತ್ತೆ ನನಗೆ. ಕೆಲವೊಂದು ಸಲ ಎಷ್ಟೊಂದು ಚೆನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ, ಬಟ್ ರಂಗೋಲಿ ಕೆಟ್ಟೋಗ್ಬಿಡುತ್ತೆ. ಇವತ್ತು ಹಾಗೆ ಆಯಿತು, ರಂಗೋಲಿ ಒಳ್ಳೆ ಡ್ರಾಯಿಂಗ್ ಥರ ಬಿಡಿಸ್ಬಿಟ್ಟಿದ್ದೀನಿ. ಸ್ವಲ್ಪ ಬೇಜಾರಾಯಿತು, ಇಷ್ಟು ಚೆನ್ನಾಗಿ ಬಿಡಿಸ್ಬೇಕು ಅಂದ್ಕೊಂಡೆ. ಹಾಗೆ ಈ ರೆಕಾರ್ಡ್ ಮಾಡ್ಕೊಳ್ಳೋಣ ಅಂತ ಹೇಳಿದ್ರೆ ನನ್ನ ಮೊಬೈಲಲ್ಲಿ ನೋಡಿನೇ ರಂಗೋಲಿ ಹಾಕೋದು, ಆದ್ದರಿಂದ ರೆಕಾರ್ಡ್ ಮಾಡ್ಕೊಳಕ್ಕಾಗ್ತಿರಲ್ಲ. ಸೊ ಆದ್ದರಿಂದ ರಂಗೋಲಿ ಸ್ಪಾಯ್ಲ್ ನೀವೇ ನೋಡ್ತಿರ್ಬೋದು ಗಣೇಶನ ಸುತ್ತಕ್ಕೂ ಎಷ್ಟು ಬ್ಲ್ಯಾಕ್ ಬೆಳ್ಳಿ ಸಾಮಾನೆಲ್ಲ ನೀವೇ ನೋಡ್ತಿರ್ಬೋದು. ಅದಕ್ಕೋಸ್ಕರ ಎಷ್ಟು ಬ್ಲ್ಯಾಕ್ ಆಗಿಬಿಟ್ಟಿದೆ ಅಂತ. ಸೊ ಅದೇ ಕಾರಣಕ್ಕೆ ನಾನು ಇದನ್ನು ಆರ್ಡರ್ ಮಾಡಿದ್ದು. ತುಂಬ ದಿನನೇ ಆಗಿತ್ತು, ಆಲ್ಮೋಸ್ಟ್ ಒಂದು 6 months ಆಯಿತು. ನಾವು ಈ ಮನೆಗೆ ಬಂದಮೇಲೆ ರೂಪೇರಿ ಲಿಕ್ವಿಡ್ನ ಆರ್ಡರ್ ಮಾಡಿದ್ದಿಲ್ಲ. ಆ ಮನೇಲಿ ಇದ್ದಾಗ ಅಟ್ಲೀಸ್ಟ್ ಆರ್ಡರ್ ಮಾಡ್ತಿದ್ದೆ. ಸೊ ನಿಮಗೆ ಸೆಪ್ಟೋನಲ್ಲಿ ಕೂಡ ಅವೈಲೇಬಲ್ ಇರುತ್ತೆ, ಜಸ್ಟ್ 110 rupees ಮತ್ತು ಅದನ್ನು ರಿಯೂಸ್ ಕೂಡ ಮಾಡ್ಬೋದು. ಹಾಗೆ ಗಣೇಶ ಕೂಡ ಹೊಸ ತಂದಿರೋ ಥರನೇ ಶೈನ್ ಬರುತ್ತೆ. ಹಾಗೆ ಮೊದಲಿಗೆ ತಾಮ್ರದ ಪಾತ್ರೆ ಏನಿದೆ ಅದನ್ನು ಫಸ್ಟು ಹುಣಸೆಹಣ್ಣು ಮತ್ತು ಶಶಿ ಪೌಡರ್ ಹಾಕ್ಬಿಟ್ಟು ನೀಟಾಗಿ ಒರೆಸ್ಬಿಟ್ಟು ಎತ್ತಿಟ್ಕೊಂಡೆ. ಇವಾಗ ಬೆಳ್ಳಿ ಸಾಮಾನೇನಿದೆ ಅದನ್ನು ವಾಶ್ ಮಾಡ್ಕೊಳ್ತಿದ್ದೀನಿ. ಮೊದಲಿಗೆ ಈ ರೀತಿ ಒಂದು ಪಾತ್ರೆ ತೊಗೊಳ್ಳಿ. ನಾನಿಲ್ಲಿ ಒಂದು ಚೊಂಬು ತೊಗೊಂಡಿದ್ದೀನಿ. ಅದರೊಳಗಡೆ ಇವಾಗ ಲಿಕ್ವಿಡ್ನ ಹಾಕ್ಕೊಳ್ತಿದ್ದೀನಿ. ಯಾಕಂದರೆ ಲಿಕ್ವಿಡ್ಡು ಒಂದ್ಸಲ ಈ ರೀತಿ ಸ್ವಲ್ಪ ಕ್ಲೀನ್ ಮಾಡ್ಕೊಬಿಡಿ ಆಯಿತಾ. ಯೂಸ್ ಮಾಡಬೇಕಂದ್ರೆ ಸೊ ದಟ್ ನಮಗೆ ಆಯಿಲ್ ಎಲ್ಲಾನು ಆಯಿಲ್ ಎಲ್ಲ ಮಿಕ್ಸ್ ಆಗಲ್ಲ ಲಿಕ್ವಿಡ್ ಜೊತೆಲಿ. ಸೊ ಇವಾಗ ಲಿಕ್ವಿಡ್ ಓಪನ್ ಮಾಡಿದ್ದೀನಿ, ನೀವೇ ನೋಡಿ. ಜಸ್ಟ್ ಹಾಕಿದ ತಕ್ಷಣನೇ ಎಷ್ಟು ಚೆನ್ನಾಗಿ ಸ್ಟೇನ್ಸ್ ಎಲ್ಲ ಹೋಗುತ್ತೆ ಅಂತ ಶೈನ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ನೀವೇ ನೋಡಿ. ಸೊ ನೀವೇ ನೋಡ್ತಿರ್ಬೋದು ಒಂದೇ ಸಲಾಗಿ ಎಷ್ಟು ಚೇಂಜಸ್ ಕಾಣಿಸ್ತಿದೆ. ಸೊ ಆ ಲಿಕ್ವಿಡ್ ಏನಿದೆ ಅದನ್ನು ಕೂಡ ಮತ್ತೆ ನಾನು ಒಂದು ಪ್ಲೇಟಿಗೆ ಹಾಕ್ಕೊಳ್ತಿದ್ದೀನಿ. ಮತ್ತು ಆ ಲಿಕ್ವಿಡ್ನ ಪ್ಲೇಟಲ್ಲಿ ಹಾಕ್ಬಿಟ್ಟು ಮತ್ತೆ ಲಿಕ್ವಿಡ್ ಎತ್ತಿ ಚೊಂಬಲ್ಲಿ ಹಾಕ್ಕೊಂಡು ಮತ್ತೆ ಗಣೇಶನ ಮೇಲೆ ಲಿಕ್ವಿಡ್ ಹಾಕ್ತಾಯಿದ್ದೀನಿ. ಸೊ ಇದೇ ರೀತಿ ಒಂದು ಸ್ವಲ್ಪ ಕಾರ್ನರ್ಸಲ್ಲೆಲ್ಲ ಬ್ಲ್ಯಾಕ್ ಹಂಗೆ ಇದೆ ನೋಡಿ. ಸೊ ಅದಕ್ಕೆ ಮತ್ತೆ ಈ ರೀತಿ ಲಿಕ್ವಿಡ್ ಹಾಕಿದ್ರೆ ಅದು ಕೂಡ ಹೋಗ್ಬಿಡುತ್ತೆ. ಸೇಮ್ ಇದೇ ಪ್ರೊಸೆಸ್ನ ರಿಪೀಟ್ ಮಾಡಬೇಕಾಗುತ್ತೆ. ಹಾಗೆ ನೆಕ್ಸ್ಟು ಒಂದು ಬ್ರಷ್ನ ತಗೊಂಡು ಆಗ ದೇವ್ರಿಗಂತಲೇ ಒಂದು ಬ್ರಷ್ ಸಪ್ರೇಟಾಗಿ ಇಟ್ಬಿಡಿ. ಸೊ ಈ ಬ್ರಷ್ನ ತಗೊಂಡು ಒಂದ್ಸಲ ನೀಟಾಗಿ ಉಜ್ಕೊಂಡ್ರೆ ಅಲ್ಲೇ ನಿಮಗೆ ಫುಲ್ಲು ನೊರೆ ಎಲ್ಲ ಬರುತ್ತೆ ಸೋಪಲ್ಲಿ, ವಾಟರ್ಗೆಲ್ಲಿ ನೀಟಾಗಿ ಉಜ್ಜಿದ್ದೀನಿ. ಸೊ ಕಾರ್ನರ್ಸ್ ಎಲ್ಲ ಕೂಡ ಉಜ್ಜಿದ್ದೀನಿ. ಈಗ ಒಂದು ಸ್ವಲ್ಪ ಲೈಟಾಗಿ ಸಬೀನ ತಗೊಳ್ತೀನಿ. ಸ್ವಲ್ಪ ಸಬೀನ ತಗೊಂಡು ಅದನ್ನು ನೀಟಾಗಿ ಒಂದು ಸ್ವಲ್ಪ ಮತ್ತೆ ಉಜ್ಕೊಳ್ಬೇಕಾಗುತ್ತೆ. ಬೇಕಿದ್ರೆ ಹಾಗೆ ಕೂಡ ವಾಶ್ ಮಾಡಿ ಇಡ್ಬೋದು. ಬಟ್ ನಮ್ಮಮ್ಮ ನನಗೆ ಹೇಳ್ಕೊಟ್ಟಿದ್ದು, ಲಾಸ್ಟಲ್ಲಿ ಒಂದು ಟೈಮ್ ಸಬೀನಾದಲ್ಲಿ ಕೂಡ ವಾಶ್ ಮಾಡಿ ಇಟ್ಟರೆ ಅದು ನಾರ್ಮಲಾಗಿ ನಾವು ದೀಪಗಳನ್ನೆಲ್ಲ ತೊಳಿತೀವಲ್ಲ ಹಾಗೇ ಇರುತ್ತೆ ಅಂತ. ಸೊ ಈ ರೀತಿ ನೀಟಾಗಿ ಗಣೇಶನ್ನ ಸ್ವಲ್ಪ ಸಬೀನಾದಲ್ಲಿ ಹಾಕಿಬಿಟ್ಟು ನೀಟಾಗಿ ಉಜ್ಜಿಬಿಟ್ಟು ನಂತರ ವಾಟರಲ್ಲಿ ವಾಶ್ ಮಾಡಿದ ನಂತರ ಫುಲ್ ಶೈನ್ ಬರುತ್ತೆ. ಹಾಗೆ ಇಮಿಡಿಯೇಟಾಗಿ ನಾವು ಒಂದು ಕಾಟನ್ ಬಟ್ಟೆನೋ, ದೇವ್ರಿಗಂತಲೇ ಒಂದು ಸಪ್ರೇಟ್ ಬಟ್ಟೆ ಇಟ್ಟಿರಬೇಕು. ಆ ಬಟ್ಟೆನಲ್ಲಿ ನೀಟಾಗಿ ಒರೆಸ್ಬಿಟ್ಟು ಇಟ್ಟರೆ
ತುಂಬ ದಿನ ಆದರೂ ಶೈನ್ ಹಾಗೇ ಇರುತ್ತೆ. ನೋಡಿ ಇವಾಗ ನಾನು ನೀಟಾಗಿ ಒರೆಸ್ಕೊಂಡಿದ್ದೀನಿ. ಸ್ವಲ್ಪನೂ ಕೂಡ ಎಲ್ಲೂ ತ್ಯಾವ ಇರಬಾರ್ದು. ಸೊ ದಟ್ ಆ ಶೈನ್ ತುಂಬ ದಿನ ಉಳ್ಕೋಬೇಕು ಅಂತ ಹೇಳಿದ್ರೆ ಈ ರೀತಿ ಇಡಬೇಕು. ಸೊ ನೀವೇ ನೋಡ್ತಿರ್ಬೋದು ಎಷ್ಟು ಈಸಿಯಾಗಿ ಸಿಲ್ವರ್ನ ಜಸ್ಟ್ ನಾವೇನು ರಿಸ್ಕೇ ತಗೊಳ್ಳೋಗಿಲ್ಲ, ಕೈಯಲ್ಲಿ ಉಜ್ಜಬೇಕು ಅನ್ನೋದೇನೂ ಇಲ್ಲ. ಸೊ ಬೇಕಾದರೆ ಈ ಔಟರ್ ಕಾರ್ನರ್ಸಲ್ಲೆಲ್ಲ ಏನಿರುತ್ತೆ ಸ್ವಲ್ಪ ಬ್ರಷ್ ಹಾಕಿ ಇನ್ನೂ ನೀಟಾಗಿ ಉಜ್ಜಿದ್ರೆ ಇನ್ನೂ ಕ್ಲೀನಾಗಿ ಆಗುತ್ತೆ. ಸೊ ನೀವೇ ನೋಡ್ತಿರ್ಬೋದು. ಹಾಗೆ ಬೇರೆ ಸಿಲ್ವರ್ ಪಾತ್ರೆನೂ ವಾಶ್ ಮಾಡಿಬಿಟ್ಟು ನಾನು ತೋರಿಸ್ತೀನಿ ನಿಮಗೆ. ಸೇಮ್ ಇವಾಗ ನಾನು ಗಣೇಶನ ಯಾವ ರೀತಿ ತೊಳ್ಕೊಂಡೆ ಹಾಗೆ 1 by 1 ಎಲ್ಲನೂ ಕೂಡ ಪೂಜೆ ಸಾಮಾನ ಈ ರೀತಿ ತೊಳೆದು ಎತ್ತಿಟ್ಕೊಳ್ತಾ ಇದ್ದೀನಿ. ಹಾಗೆ ದೀಪ ಎಲ್ಲ ಏನು ಈ ಲಿಕ್ವಿಡ್ ಆಗಬೇಕು ಅಂತ ಏನಿರಲ್ಲ. ನಾರ್ಮಲಾಗಿ ಶಶಿ ಪೌಡರ್ ಮತ್ತು ಹುಣಸೆಹಣ್ಣು ಹಾಕಿದ್ರೇ ಚೆನ್ನಾಗಾಗುತ್ತೆ. ಬಟ್ ಈ ರೀತಿ ಡಿಸೈನ್ಸ್ ಎಲ್ಲ ಇರುತ್ತಲ್ವ, ಅಲ್ಲಿ ಹೋಗಿ ಕಪ್ಪಗಾಗ್ಬಿಟ್ಟಿರುತ್ತೆ ಗಣೇಶನೆಲ್ಲ. ಸೊ ಅದಕ್ಕೋಸ್ಕರನೇ ಇದನ್ನು ತರಿಸ್ಕೊಂಡಿದ್ದು. ಹಾಗೆ ಸೇಮ್ ಪ್ರೊಸೆಸ್ನ ರಿಪೀಟ್ ಮಾಡಿ ಎಲ್ಲ ಪೂಜೆ ಸಾಮಾನು ಕೂಡ ವಾಶ್ ಮಾಡ್ಕೋತಿದ್ದೀನಿ. ಹಾಗೆ ಇವರು ನೈಟ್ ಬರೋವಾಗಲೇ ಈ ರೀತಿ ಹೂವು ಎಲ್ಲನೂ ತೊಗೊಂಡು ಬಂದಿದ್ದಾರೆ. ನನಗೆ ಗೊತ್ತಿರಲಿಲ್ಲ ಇವತ್ತು ಈ ರೀತಿ ಸುಬ್ರಹ್ಮಣ್ಯನ ಹುಟ್ಟಿದ ಹಬ್ಬ ಅಂತ ನನಗೂ ಗೊತ್ತಿರಲಿಲ್ಲ. ನಾನು ಆ್ಯಸ್ ಯೂಶ್ವಲ್ ಸಂಡೇ ಸ್ಪೆಷಲ್ ಏನಾದರೂ ಮಾಡೋಣ ಅಂತಲೇ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಬಟ್ ಇವ್ರು ಬಂದು ಹೇಳಿದ್ರು ನಾಳೆ ನಾನ್ ವೆಜ್ ಏನು ತಿನ್ನಬಾರ್ದು, ಈ ರೀತಿ ಪೂಜೆ ಮಾಡಬೇಕು, ಪೂಜೆ ಮಾಡು ಅಂತ ಹೇಳಿ. ಸೊ ಅದಕ್ಕೆ ಇವರೇ ಇತ್ತೀಚೆಗೆ ಮುರುಗನ ಬಗ್ಗೆ ಎಲ್ಲನೂ ಇನ್ಸ್ಟಾಗ್ರಾಮಲ್ಲೆಲ್ಲ ಸ್ಟೋರೀಸ್ ನೋಡ್ತಿರ್ತಾರಲ್ವ. ಸೊ ಅದಕ್ಕೆ ಅವ್ರಿಗೆ ಏನಾದರೂ ಅಪ್ಡೇಟ್ ಮಾಡಿದರೆ ಗೊತ್ತಾಗಿರುತ್ತೆ. ಹಾಗೆ ಇವ್ರು ತಮಿಳಿಯನ್ಸ್ ಆಗಿರೋದ್ರಿಂದ ಇವರು ಇದನ್ನು ಮಾಡ್ತಾರೆ. ನಾವೇನು ಈ ಥರ ಎಲ್ಲ ಈ ಹಬ್ಬಕ್ಕೆಲ್ಲ ಪೂಜೆ ಮಾಡ್ತಿಲ್ಲ, ನಾರ್ಮಲ್ ಎವ್ರಿಡೇ ಪೂಜೆ ಮಾಡ್ತೀವಿ ಅಷ್ಟೇ. ಬಟ್ ಇವತ್ತು ನನಗೆ ಗೊತ್ತಾಗಿದ್ದು. ಸೊ ಮುರುಗನ್ಗೂ ಪೂಜೆ ಮಾಡ್ತಾರೆ ಹುಟ್ಟಿದ ದಿವಸ ಅಂತ ಹೇಳಿ. ಇದೇ ಫಸ್ಟ್ ಟೈಮ್ ನಾನು ಪೂಜೆ ಮಾಡ್ತಿರೋದು. ಹಾಗೆ ಹಾರ ಮತ್ತು ತುಳಸಿ ಹಾರ ಎಲ್ಲನೂ ತೊಗೊಂಡು ಬಂದಿದ್ದರು. ಹಾಗೆ ಎಲ್ಲನೂ ಬಿಡಿ ಹೂವನ ಎಲ್ಲನೂ ದೇವ್ರಿಗಿಟ್ಟು ರಂಗೋಲಿ ಎಲ್ಲನೂ ಹಾಕಿ ಅರಿಶಿನ ಕುಂಕುಮ ಎಲ್ಲನೂ ಇಟ್ಟು ಪೂಜೆ ಕೂಡ ಮುಗಿಸ್ಕೊಂಡೆ.
ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.